Hi dear students, I am Bharat Yasin, your social science teacher. Dear students, today in this class we will discuss about the new lesson in economics part, Introduction to Economics. ಅರ್ಥಶಾಸ್ತ್ರದ ಪರಿಚಯ. ಎಕನಾಮಿಕ್ಸ್ ಅನ್ನು ಕನ್ನಡದಲ್ಲಿ ಅರ್ಥಶಾಸ್ತ್ರ ಅಂತ ಕರಿತೇವೆ. ಸೊ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಪರಿಚಯವನ್ನು ನಾವು ಈ ಲೆಸನ್ನಲ್ಲಿ ತಿಳ್ಕೊತಾ ಹೋಗೋಣ. ಫಸ್ಟ್, ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಅದರ ಒಂದು ಪ್ರಾಮುಖ್ಯತೆ ಏನು, ಅದರ ಅರ್ಥ ಏನು ಅನ್ನೋದನ್ನು ನಾವು ತಿಳಿತಾ ಹೋಗೋಣ. ವಿ ಯೂಸ್ ವೇರಿಯಸ್ ಥಿಂಗ್ಸ್ ಇನ್ ಅವರ್ ಡೈಲಿ ಲೈಫ್. ದೀಸ್ ಆರ್ ಕಾಲ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಾವು ನಮ್ಮ ಡೈಲಿ ಲೈಫಲ್ಲಿ, ದಿನನಿತ್ಯ ಜೀವನದಲ್ಲಿ ವೇರಿಯಸ್ ಥಿಂಗ್ಸ್, ಹಲವಾರು ವಸ್ತುಗಳನ್ನು ನಾವು ಬಳಕೆ ಮಾಡ್ತೇವೆ. ಅಂತಹ ವಸ್ತುಗಳನ್ನು ನಾವೆಂತ ಕರಿಬೋದು? ದೇರ್ ಆರ್ ಕಾಲ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳು ಅಂತವನ್ನು ನಾವು ಕರಿತೇವೆ. ವೈಲ್ ದ ಪೀಪಲ್ ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಕಾಲ್ಡ್ ದ ಕನ್ಸ್ಯೂಮರ್ಸ್. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಯಾರು ಬಳಕೆ ಮಾಡ್ತಾರೋ, ಯಾರು ಅದನ್ನು ಯೂಸ್ ಮಾಡ್ತಾರೋ ಅವ್ರನ್ನ ಏನಂತ ಕರೀತಾರೆ ಅಂದರೆ ಕನ್ಸ್ಯೂಮರ್ಸ್ ಅಂತ ಕರೀತಾರೆ, ಬಳಕೆದಾರರು ಅಂತ ಕರೀತಾರೆ. ಅದೇ ರೀತಿ ಪೀಪಲ್ ಎಂಗೇಜ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಕಾಲ್ಡ್ ದ ಪ್ರೊಡ್ಯೂಸರ್ಸ್. ಯಾರು ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ, ಪ್ರೊಡಕ್ಷನನ್ನು ಮಾಡ್ತಾರೆ, ಅವ್ರನ್ನ ಏನಂತ ಕರೀತಾರೆ? ಪ್ರೊಡ್ಯೂಸರ್ಸ್, ಉತ್ಪಾದಕರು ಅಂತ ಅವ್ರನ್ನ ಕರೆಯಲಾಗುತ್ತೆ. ದೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಮೇಡ್ ಅವೈಲೇಬಲ್ ಟು ಆಸ್ ಅಟ್ ಅವರ್ ಪ್ಲೇಸ್ ಥ್ರೂ ಟ್ರಾನ್ಸ್ಪೋರ್ಟರ್ಸ್, ಟ್ರೇಡರ್ಸ್ ಆ್ಯಂಡ್ ಶಾಪ್ಕೀಪರ್ಸ್ ಹೂ ಆರ್ ಕಾಲ್ಡ್ ದ ಡಿಸ್ಟ್ರಿಬ್ಯೂಟರ್ಸ್. ಅದೇ ರೀತಿ ಎಲ್ಲ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು, ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ವಸ್ತುಗಳನ್ನು ನಮಗೆ ತಲುಪಿಸ್ತಕ್ಕಂಥ ಟ್ರಾನ್ಸ್ಪೋರ್ಟರ್ಸ್ ಆಗಿರ್ಬೋದು, ಟ್ರೇಡರ್ಸ್ ಆಗಿರ್ಬೋದು, ಅದೇ ರೀತಿ ಶಾಪ್ಕೀಪರ್ಸ್ ಆಗಿರ್ಬೋದು, ಇವರೆಲ್ಲರನ್ನು ನಾವೆಂತ ಕರಿಬೋದು? ಡಿಸ್ಟ್ರಿಬ್ಯೂಟರ್ಸ್, ವಿತರಕರು ಅಂತ ಕರಿತೀವಿ. ಅಂದರೆ ಅವನ ನಮ್ಮ ಸ್ಥಳಕ್ಕೆ, ನಾವು ಎಲ್ಲಿದ್ದೀವೋ ಅಲ್ಲಿಗೆ ಏನು ಮಾಡ್ತಾರೆ? ಅವರು ತಲುಪಿಸ್ತಾರೆ. ಅದರಲ್ಲಿ ವ್ಯಾಪಾರಸ್ಥರಾಗಿರ್ಬೋದು, ಅಂಗಡಿಕಾರರಾಗಿರ್ಬೋದು, ಅಂಗಡಿಗಳನ್ನು ಮಾಡ್ತಕ್ಕಂಥರಾಗಿರ್ಬೋದು, ಸಾರಿಗೆಯನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಸಾರಿಗೆದಾರರಾಗಿರ್ಬೋದು, ಇವ್ರು ಏನು ಮಾಡ್ತಾರೆ? ನಮಗೆ ಸರಕು ಸೇವೆಗಳನ್ನು ವಿತರಣೆ ಮಾಡ್ತಾರೆ, ತಂದು ನಮ್ಮ ಮನೆಗೆ, ನಮ್ಮ ಒಂದು ಸ್ಥಳಕ್ಕೆ ಮುಟ್ಟಿಸ್ತಾರಲ್ಲ, ಇವ್ರನ್ನ ಅಂತ ಕರಿಬೋದು? ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರಿಬೋದು. ಸೊ ದೀಸ್ ಆಲ್ ಮ್ಯಾಟರ್ಸ್ ಆರ್ ಥಿಂಗ್ಸ್ ಆರ್ ರಿಲೇಟೆಡ್ ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್. ಈ ಎಲ್ಲ ಒಂದು ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳ ಒಂದು ವ್ಯಾಪ್ತಿಗೆ ಬರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ವಿ ಬೈ ದ ರಿಕ್ವೈರ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೈ ಪೇಯಿಂಗ್ ದ ಗಿವನ್ ಪ್ರೈಸ್. ನಮಗೆ ಅವಶ್ಯಕವಾಗಿರುವ ಗೂಡ್ಸ್ ಮತ್ತು ಸರ್ವಿಸಸ್ಗಳು, ಸರಕು ಮತ್ತು ಸೇವೆಗಳನ್ನು ನಾವು ಹೇಗೆ ಪಡಿತೀವಿ ಅಂದರೆ ಅದಕ್ಕೆ ನಾವು ಬೆಲೆಯನ್ನು ಕೊಟ್ಟು, ಹಣದ ರೂಪದಲ್ಲಿ ಅದರ ಬೆಲೆಯನ್ನು ನಾವು ನೀಡಿಬಿಟ್ಟು ನಾವು ಒಂದು ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಪಡ್ಕೋತೀವಿ. ದಿಸ್ ಮೀನ್ಸ್ ದಟ್ ಟು ಬಿ ಏಬಲ್ ಟು ಬೈ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಿಕ್ವೈರ್ಡ್ ಬೈ ಆ್ಯಸ್ ಇನ್ ಅವರ್ ಡೈಲಿ ಲೈಫ್. ಸೊ ವಿ ನೀಡ್ ಮನಿ. ಹಾಗಾದರೆ ನಾವು ನಮ್ಮ ದಿನನಿತ್ಯ ಜೀವನಕ್ಕೆ ಹಲವಾರು ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಹಲವಾರು ರೀತಿಯ ಗೂಡ್ಸ್ ಮತ್ತು ಸರ್ವಿಸಸ್ಗಳು ನಮಗೆ ಬೇಕು, ಸರಕು ಮತ್ತು ಸೇವೆಗಳು ಬೇಕು. ಅವುಗಳನ್ನು ನಾವು ಪಡಿಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕು? ವಿ ನೀಡ್ ಮನಿ. ನಮಗೆ ಹಣದ ಅವಶ್ಯಕತೆ ಇದೆ. ಹಣವಿಲ್ಲದೆ ನಾವು ಯಾವುದೇ ಒಂದು ವಸ್ತುಗಳನ್ನಾಗಿರ್ಬೋದು, ಸೇವೆಯನ್ನಾಗಿರ್ಬೋದು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಹೌ ಡು ವಿ ಗೆಟ್ ಮನಿ? ಹಾಗಾದರೆ ನಾವು ಹೇಗೆ ಮನೆಯನ್ನು ಪಡಿಬೋದು, ಹಣವನ್ನು ಹೇಗೆ ನಾವು ಪಡಿಬೋದು? ವಿ ಆರ್ ಎಂಗೇಜ್ಡ್ ಇನ್ ವರ್ಕ್ ಆರ್ ವಿ ಆರ್ ಎಂಪ್ಲಾಯ್ಡ್. ನಾವು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿರಬೇಕು ಅಥವಾ ನಾವು ಉದ್ಯೋಗದಲ್ಲಿ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ಪಡೆಯೋದಕ್ಕೆ, ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹೌ ಈಚ್ ಆಫ್ ದೆಮ್
earns income and how they spend forms the core of economic activity. How each of them earns, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅರ್ನ್ಸ್ ಅದು ಇಲ್ಲಿ IONS ಅಂತ ಮಿಸ್ಟೇಕ್ ಆಗಿದೆ. ಹೌ ಈಚ್ ಆಫ್ ದೆಮ್ ಅರ್ನ್ಸ್ ಇನ್ಕಮ್ ಆ್ಯಂಡ್ ಹೌ ದೇ ಸ್ಪೆಂಡ್ ಫಾರ್ಮ್ಸ್ ದ ಕೋರ್ ಆಫ್ ಎಕಾನಮಿ ಆ್ಯಕ್ಟಿವಿಟಿ. ನಾವು ಯಾವ ರೀತಿ ಹಣವನ್ನು ಗಳಿಸಬೇಕು, ಯಾವ ಮೆಥಡಲ್ಲಿ ಹಣವನ್ನು ನಾವು ಗಳಿಸಬೇಕು, ಅದೇ ರೀತಿ ಯಾವ ರೀತಿ ನಾವು ಹಣವನ್ನು ಸ್ಪೆಂಡ್ ಮಾಡಬೇಕು, ಅದನ್ನು ಹೇಗೆ ಖರ್ಚನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಅಥವಾ ಅದು ಒಂದು ಆರ್ಥಿಕ ಚಟುವಟಿಕೆ ಅಂತ ನಾವು ಹೇಳ್ಬೋದು. ಅಂದರೆ ನಾವು ಇನ್ಕಮನ್ನು ಗಳಿಸ್ತಕ್ಕಂಥದ್ದು, ಅರ್ನ್ ಇನ್ಕಮ್, ನಾವು ಆದಾಯವನ್ನು ಗಳಿಸ್ತಕ್ಕಂಥದ್ದು, ಅದೇ ರೀತಿ ಆದಾಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು, ಖರ್ಚನ್ನು ಮಾಡ್ತಕ್ಕಂಥದ್ದು. ಇದು ಕೂಡ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ, ಆರ್ಥಿಕ ಚಟುವಟಿಕೆಯ ಒಂದು ಮೇನ್ ಪಾರ್ಟ್, ಅದೊಂದು ಮುಖ್ಯ ಭಾಗ ಅಂತ ನಾವು ಹೇಳ್ಬೋದು. ಎಕನಾಮಿಕ್ಸ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ದ ಸ್ಟಡಿ ಆಫ್ ದೀಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್ ಆರ್ ದಟ್ ಡೀಲ್ಸ್ ವಿತ್ ದ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಯೂಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಅರ್ಥಶಾಸ್ತ್ರ ಅಂತಕ್ಕಂಥದ್ದು, ಎಕನಾಮಿಕ್ಸ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ದ ಸ್ಟಡಿ ಆಫ್ ದೀಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಈ ಎಕನಾಮಿಕ್ಸ್, ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಈ ರೀತಿ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ. ಅದು ಯಾವ ರೀತಿ ವ್ಯಕ್ತಿ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿರ್ಬೋದು, ಗುಂಪಾಗಿ ಸಾಮುದಾಯಿಕವಾಗಿ ಕೂಡ ಆಗಿರ್ಬೋದು, ಹೇಗೆ ಉತ್ಪಾದನೆಯನ್ನು ಮಾಡಬೇಕು, ಹೇಗೆ ಅದನ್ನು ಪ್ರೊಡಕ್ಷನ್ ಮಾಡಬೇಕು, ಉತ್ಪಾದನೆ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಅದನ್ನು ವಿತರಣೆ ಮಾಡಬೇಕು, ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಒಂದು ಕುರಿತು ಅದು ಏನು ಮಾಡುತ್ತೆ, ಸ್ಟಡಿಯನ್ನು ಮಾಡುತ್ತೆ. ಯಾವುದು? ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಸೊ ಆ್ಯನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ದಟ್ ವಿ ಕೆನಾಟ್ ಹ್ಯಾವ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿ ವಿಶ್. ಅಂದರೆ ಒಂದು ಇಂಪಾರ್ಟೆಂಟ್ ಅಂಶ ಏನು, ಮುಖ್ಯವಾದ ಅಂಶ ಏನು ಅಂತ ನೋಡಿದಾಗ, ವಿ ಕೆನಾಟ್ ಹ್ಯಾವ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿ ವಿಶ್. ನಮಗೆ ಇಷ್ಟ ಬಂದಂತೆ ನಮಗೆ ಯಾವುದು ಬೇಕೋ ಆ ರೀತಿಯ ಒಂದು ಗೂಡ್ಸ್ ಮತ್ತು ಸರ್ವೀಸಸ್ಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯವಾಗಲ್ಲ. ನಮಗೆ ಅನಿಸಿದ್ದನ್ನೆಲ್ಲ ನಾವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಬಿಕಾಸ್ ದ ಮನಿ ಟು ಬೈ ದೆಮ್ ಈಸ್ ಲಿಮಿಟೆಡ್ ಆರ್ ಸ್ಕೇರ್ಸ್. ಅಂದರೆ ಯಾಕೆ ಅಂದರೆ ಇಲ್ಲಿ ಲಿಮಿಟೆಡ್ ಮನಿ ಇದೆ, ಹಣದ ಮಿತವಾಗಿರ್ತಕ್ಕಂಥ ಹಣ ಇರೋದ್ರಿಂದ, ಹಣದ ಕೊರತೆ ಇರೋದ್ರಿಂದ ಅಥವಾ ಮಿತವಾಗಿರ್ತಕ್ಕಂಥ ಹಣ ಇರೋದ್ರಿಂದ ನಮಗೆ ಅನಿಸಿದ್ದನ್ನ ಎಲ್ಲ ವಸ್ತುಗಳನ್ನು ಅಥವಾ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ನಾವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಇಟ್ ಈಸ್ ಎ ಕಾಮನ್ ಟೆಂಡೆನ್ಸಿ ಆನ್ ಅವರ್ ಪಾರ್ಟ್ ಟು ಚೂಸ್ ದ ಮೋಸ್ಟ್ ಪ್ರೆಸ್ಸಿಂಗ್ ಆರ್ ಇಂಪಾರ್ಟೆಂಟ್ ವಾಂಟ್ ಫಸ್ಟ್ ಅಂಡ್ postpone the less urgent ones. That means ಇಲ್ಲಿ ಪಾಸ್ಟ್ ಡಾಲ್ಸ್ ಅಂತ ಮಿಸ್ಟೇಕ್ ಆಗಿದೆ, ಇಲ್ಲಿ ಪೋಸ್ಟ್ಪನ್ ದ ಲೆಸ್ ಅರ್ಜೆಂಟ್ ಒನ್ಸ್. ಅಂದರೆ ಇಲ್ಲಿ ಇಟ್ ಈಸ್ ದ ಕಾಮನ್ ಟೆಂಡೆನ್ಸಿ ಆನ್ ಅವರ್ ಪಾರ್ಟ್ ಟು ಚೂಸ್ ದ ಮೋಸ್ಟ್ ಪ್ರೆಸ್ಸಿಂಗ್ ಆರ್ ಇಂಪಾರ್ಟೆಂಟ್ ವಾಂಟ್ ಫಸ್ಟ್ ಆ್ಯಂಡ್ ಪೋಸ್ಟ್ಪೋನ್ ದ ಲೆಸ್ ಅರ್ಜೆಂಟ್ ಆನ್ಸ್. ಅಂದರೆ ನಾವು ನಮಗೆ ಅನಿಸಿದ್ದಿರ್ತಕ್ಕಂಥ, ನಮಗೆ ಆಸೆ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ನಮ್ಮಲ್ಲಿ ಹಣದ ಕೊರತೆ ಇರುತ್ತೆ ಅಥವಾ ಹಣದ ಮಿತವಾಗಿರ್ತಕ್ಕಂಥ ಹಣ ಇರೋದ್ರಿಂದ ನಾವು ಫಸ್ಟ್ ಇಂಪಾರ್ಟೆನ್ಸ್ ಯಾವುದು ಕೊಡಬೇಕು ಅನ್ನೋದನ್ನು ನಾವು ಫಸ್ಟ್ ಥಿಂಕ್ ಮಾಡ್ತೀವಿ. ಅಂದರೆ ಯಾವುದರ ಅವಶ್ಯಕತೆ ನಮಗೆ ಜಾಸ್ತಿ ಇದೆ, ಯಾವುದ ನೆಸೆಸಿಟಿ ನಮಗೆ ಜಾಸ್ತಿ ಇದೆ ಅನ್ನೋದನ್ನು ಥಿಂಕ್ ಮಾಡಿ ಫಸ್ಟ್ ಆ ವಸ್ತುವನ್ನು ಕೊಂಡ್ಕೊಂಡು ಆಮೇಲೆ ನಮಗೆ ಅಗತ್ಯತೆ ಕಡಿಮೆ ಇರ್ತಕ್ಕಂಥ ವಸ್ತುನ ನಾವು ಪೋಸ್ಟ್ಪೋನ್ ಮಾಡ್ತೀವಿ, ಮುಂದೆ ಯಾವಾಗಾರ ಕೊಂಡ್ಕೊಳ್ಳೋಣ ಅಂತ ನಾವು ನಿರ್ಧಾರ ಮಾಡ್ತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ ಆರ್ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಆಫ್ ಎಕನಾಮಿಕ್ಸ್. ಇದು ಒಂದು ಸಮಸ್ಯೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಇಲ್ಲಿ ವಾಂಟ್ಸ್ ಏನಿದೆ, ಆಸೆಗಳೇನಿದೆ, ಬಯಕೆಗಳು ಹೆಚ್ಚಾಗಿದೆ, ಆದರೆ ನಮ್ಮಲ್ಲಿರ್ತಕ್ಕಂಥ ಮನಿ ಏನಿದೆ ಕಡಿಮೆ ಇದೆ. ಹಾಗಾಗಿ ನಾವು ಮುಖ್ಯವಾಗಿ ನಾವೇನು ಮಾಡಬೇಕು ಅಂದಾಗ, ಮುಖ್ಯವಾಗಿ ನಮಗೆ ಅಗತ್ಯವಿರೋ ವಸ್ತುಗಳನ್ನು ಮೊದಲು ಕೊಂಡ್ಕೋಬೇಕು, ಅಗತ್ಯ ಕಡಿಮೆ ಇರ್ತಕ್ಕಂಥ ವಸ್ತುಗಳನ್ನು ಪೋಸ್ಟ್ಪೋನ್, ಅದನ್ನು ಮುಂದೆ ಹಾಕಬೇಕು, ಮುಂದೆ ಯಾವಾಗಾರು ಕೊಂಡ್ಕೋಬೇಕು. ಇದು ಒಂದು ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು.
This classification of wants as more important or is called as ಪ್ರಿಯೋರಿಟೈಸಿಂಗ್. ಇಲ್ಲಿ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಲ್ಲ, ಯಾವುದು ನಮಗೆ ಇಂಪಾರ್ಟೆಂಟ್ ಯಾವುದು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಲ್ಲ, ಅದನ್ನು ನಾವೆಂತ ಕರಿತೀವಿ? ಪ್ರಿಯೋರಿಟೈಸಿಂಗ್ ಅಂದರೆ ಆದ್ಯತೆಗಳು ಅಂತ ಕರಿತೀವಿ. ದ ಕ್ಲಾಸಿಫಿಕೇಷನ್ ಆಫ್ ವಾಂಟ್ಸ್ ಆಸ್ ಮೋರ್ ಇಂಪಾರ್ಟೆಂಟ್ ಆರ್ ಲೆಸ್ ಈಸ್ ಕಾಲ್ಡ್ ಆ್ಯಸ್ ಪ್ರಿಯೋರಿಟೈಸಿಂಗ್. ಯಾವುದು ನಮಗೆ ಇಂಪಾರ್ಟೆಂಟ್ ಇದೆ ಅಥವಾ ಯಾವುದು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತಕ್ಕಂಥ ನಾವು ಡಿಸೈಡ್ ಮಾಡ್ತೀವಲ್ಲ, ಅದನ್ನು ನಾವೆಂತ ಕರಿಬೋದು? ಪ್ರಿಯೋರಿಟೈಸಿಂಗ್, ಆದ್ಯತೆಗಳು ಅಂತ ಕರಿತೀವಿ. ದೇರ್ಫೋರ್ scarcity and choice are basic problems which everyone faces and which are the central problems of economics. So therefore scarcity ಅಂದರೆ ಕೊರತೆ ಅಂತ ಕರಿತೀವಿ. ಹಣದ ಕೊರತೆ ಆಗಿರ್ಬೋದು, ಸಂಪನ್ಮೂಲದ ಕೊರತೆ ಆಗಿರ್ಬೋದು. ಸ್ಕೇರ್ಸಿಟಿ ಆ್ಯಂಡ್ ಚಾಯ್ಸ್, ಇಲ್ಲಿ ಚಾಯ್ಸ್ ಅಂತಕ್ಕಂಥದ್ದು ಅಂದರೆ ನಮ್ಮಲ್ಲಿ ಹಣ ಎಷ್ಟಿದೆ, ಹಣ ಕಡಿಮೆ ಇದ್ದಾಗ ನಮಗೆ ಯಾವುದು ಅತ್ಯಂತ ಅಗತ್ಯವಾಗಿದೆ ಅದನ್ನು ನಾವು ಚಾಯ್ಸ್ ಮಾಡ್ತೀವಿ. ಸ್ಕೇರ್ಸಿಟಿ ಅಂದರೆ ಕೊರತೆ, ಚಾಯ್ಸ್ ನಮ್ಮ ಆಯ್ಕೆ. ಹಣದ ಕೊರತೆ ಇದ್ದಾಗ ಆಯ್ಕೆಯನ್ನು ನಾವು ಯಾವ ರೀತಿ ಮಾಡಬೇಕು? ಯಾವುದು ವಸ್ತು ನಿಮಗೆ ಅತ್ಯಂತ ಅವಶ್ಯಕವಾಗಿದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 20 ರೂಪೀಸ್ ಇದೆ ಅಂತ ನೀವು ಅಂದ್ಕೊಳ್ಳಿ. ನಿಮಗೆ ಆ ಟೈಮಲ್ಲಿ 2 ಬಯಕೆಗಳಿರುತ್ತೆ ನಿಮ್ಮ ಹತ್ರ. ಒಂದು ಫಿಲಮಿಗೆ ಹೋಗ್ಬೇಕಂತಿರುತ್ತೆ, ಇನ್ನೊಂದು ಹಸಿವಾಗಿದೆ ಊಟ ಮಾಡಬೇಕನ್ನೋದಿರುತ್ತೆ. ಆವಾಗ ನೀವು ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡ್ತೀರಾ? ಹಸಿವಿಗೆ ಕೊಡ್ತೀರಾ, ಯಾಕಂದರೆ ಅದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಈ ಸ್ಕೇರ್ಸಿಟಿ ಆ್ಯಂಡ್ ಚಾಯ್ಸ್ ಆರ್ ಬೇಸಿಕ್ ಪ್ರಾಬ್ಲಮ್ಸ್ ವಿಚ್ ಎವ್ರಿ ಒನ್ ಫೇಸಸ್ ಆ್ಯಂಡ್ ವಿಚ್ ಆರ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ಸ್. ಇದು ಪ್ರತಿಯೊಬ್ಬರು ಕೂಡ ಈ ಒಂದು ಆರ್ಥಿಕ ಸಮಸ್ಯೆಯನ್ನು ಅನುಭವಿಸಿರ್ತಾರೆ. ಸ್ಕೇರ್ಸಿಟಿ ಆ್ಯಂಡ್ ಚಾಯ್ಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹಣದ ಕೊರತೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ this is one of the central problem of economics. Meaning of economics. ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನು ನಾವು ನೋಡೋಣ. ಮೀನಿಂಗ್ ಆಫ್ ಎಕನಾಮಿಕ್ಸ್. ಸೊ ಎಕನಾಮಿಕ್ ಈಸ್ ಡಿಫೈನ್ಡ್ ಆಸ್ ದ ಸೋಷಿಯಲ್ ಸೈನ್ಸ್ that examines how people choose to use limited or scarce resources in attempting to satisfy their unlimited wants. So economics means social science. ಇದು ಒಂದು ಸಮಾಜ ವಿಜ್ಞಾನ ಅಂತ ನಾವು ಕರಿಬೋದು. ದಟ್ examines how people choose to use limited or scarce resources in attempting ಟು ಸ್ಯಾಟಿಸ್ಫೈ ದೇರ್ ಅನ್ಲಿಮಿಟೆಡ್ ವಾಂಟ್ಸ್. ಅಂದರೆ ಇಲ್ಲಿ ಜನರು ತಮ್ಮಲ್ಲಿರ್ತಕ್ಕಂಥ ಅನ್ಲಿಮಿಟೆಡ್ ವಾಂಟ್ಸ್, ಅಪರಿಮಿತ ಬಯಕೆಗಳನ್ನು ಸ್ಯಾಟಿಸ್ಫೈ ಮಾಡ್ಕೊಳೋದಕ್ಕೆ, ತೃಪ್ತಿಪಡಿಸ್ಕೊಳೋದಕ್ಕೆ, ಅಥವಾ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲದನ್ನು ಯೂಸನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇದೇನು ಮಾಡುತ್ತೆ? ಪರಿಶೀಲನೆ ಮಾಡುತ್ತೆ. ಅದನ್ನು ಯಾವ ರೀತಿ ಜನರು ತಮ್ಮ ಅಪರಿಮಿತ ಬಯಕೆಗಳನ್ನು ಈಡೇರಿಸ್ಕೋಬೇಕು, ಯಾವ ಮಾರ್ಗದ ಮುಖಾಂತರವಾಗಿ ಈಡೇರಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಶಾಸ್ತ್ರ ಯಾವುದು ಅಂದರೆ ಅರ್ಥಶಾಸ್ತ್ರ ಅಂತ ನಾವು ಹೇಳ್ಬೋದು. ಇಲ್ಲಿ ಏನಿದೆ? ಸ್ಕೇರ್ಸಿಟಿ ಆ್ಯಂಡ್ ಚಾಯ್ಸ್, ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋದೇ ಎಕಾನಾಮಿಕ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, economics is the study of wealth. Adam Smith. So Adam Smith, he was the father of economics. So he says that economics is the study of wealth. ಅರ್ಥಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂತಹ ಆ್ಯಡಮ್ ಸ್ಮಿತ್ ಏನನ್ನು ತಿಳಿಸ್ತಾನೆ ಅಂದರೆ, ಅವನು ಏನನ್ನು ಡೆಫಿನಿಷನ್ ಏನನ್ನು ನೀಡ್ತಾನೆ ಅಂದರೆ ಎಕನಾಮಿಕ್ಸ್ ಬಗ್ಗೆ, ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ವೆಲ್ತ್. ಸಂಪತ್ತನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಶಾಸ್ತ್ರವೇ ಎಕನಾಮಿಕ್ಸ್ ಅಂತ ಯಾರು ಹೇಳ್ತಾರೆ ಅಂದರೆ ಆ್ಯಡಮ್ ಸ್ಮಿತ್ ಹೇಳ್ತಾರೆ. ಇವರು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಂಡಿದ್ದಾರೆ. ಸೊ ಆ್ಯಡಮ್ ಸ್ಮಿತ್ ವಾಸ್ ದ
father of economics. This is the picture of Adam Smith. ಅರ್ಥಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಆ್ಯಡಮ್ ಸ್ಮಿತ್ ಹೇಳೋ ಪ್ರಕಾರ ಎಕಾನಮಿಕ್ಸ್ ಈಸ್ ದ ಸ್ಟಡಿ ಆಫ್ ವೆಲ್ತ್, ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತೆ. ಸಂಪನ್ಮೂಲವನ್ನು ಕುರಿತು, ಎಕಾನಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಕುರಿತು ಈ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಅಂಶ ಯಾವುದು ಅಂದರೆ ಎಕಾನಮಿಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಬೇಸಿಕ್ ಎಕಾನಮಿಕ್ ಪ್ರಾಬ್ಲಮ್ಸ್. ಸೊ there are many economic problems in economic activities or economic development. ಒಂದು ದೇಶದ ಆರ್ಥಿಕ ಚಟುವಟಿಕೆ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆಯಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳನ್ನು ನಾವು ಕಾಣ್ತೀವಿ. ಎಕನಾಮಿಕ್ಸ್ ಟ್ರೈಸ್ ಟು ಪ್ರೊವೈಡ್ ಆನ್ಸರ್ ಟು ದ ಫಾಲೋಯಿಂಗ್ ಕ್ವಶನ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಅರ್ಥಶಾಸ್ತ್ರ ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನಿಸಬೇಕು. ದೇರ್ ಆರ್ ಫಸ್ಟ್ ಒನ್, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಈ ಮೂರು ಕ್ವಶನ್ಸ್ಗಳಿಗೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಏನು ಮಾಡಬೇಕು, ಉತ್ತರವನ್ನು ನೀಡಬೇಕು. ವಾಟ್ ಟು ಪ್ರೊಡ್ಯೂಸ್, ಏನನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು, ಉತ್ಪಾದನೆಯನ್ನು ಮಾಡಬೇಕು ಅಂತ. ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗಳನ್ನು ಉತ್ಪಾದನೆ ಮಾಡಬೇಕು ನಿಜ, ಆದರೆ ಏನನ್ನು ಉತ್ಪಾದನೆ ಮಾಡಬೇಕು. ಸೊ ಆ್ಯನ್ ಇಂಡಿವಿಜುವಲ್ ಆರ್ ಎ ಸೊಸೈಟಿ ಹ್ಯಾಸ್ ಟು ಡಿಸೈಡ್ ಅಬೌಟ್ ವಾಟ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ಪ್ರೊಡ್ಯೂಸ್. ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಮಾಜ ಆಗಿರ್ಬೋದು, ಫಸ್ಟ್ ಏನು ಮಾಡಬೇಕು, ಯಾವ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಮೊದಲು ಡಿಸೈಡ್ ಮಾಡ್ಕೋಬೇಕು. ವೆದರ್ ಟು ಪ್ರೊಡ್ಯೂಸ್ ಮೋರ್ ಆಫ್ ಫುಡ್ ಆರ್ ವೆಪನ್ಸ್, ಅಗ್ರಿಕಲ್ಚರಲ್ ಆರ್ ಇಂಡಸ್ಟ್ರಿಯಲ್ ಗೂಡ್ಸ್, ಎಜುಕೇಷನ್ ಆರ್ ಹೆಲ್ತ್ ಎಕ್ಸೆಟ್ರಾ. ಫಸ್ಟ್ ನಾವು ಫುಡ್ಡನ್ನು ಪ್ರೊಡಕ್ಷನ್ ಮಾಡಬೇಕಾ, ಅಥವಾ ವೆಪನ್ಸ್ಗಳನ್ನು, ಶಸ್ತ್ರಗಳನ್ನು ಉತ್ಪಾದನೆ ಮಾಡಬೇಕಾ, ಅಥವಾ ಕೃಷಿ ಚಟುವಟಿಕೆ, ಆರ್ಥಿಕ ಹಿತದೃಷ್ಟಿಯಿಂದ ನಾವು ಕೃಷಿಯನ್ನು ಹೆಚ್ಚಿಗೆ ಮಾಡಬೇಕಾ, ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ನಾವು ಹೆಚ್ಚು ಮಾಡಬೇಕಾ, ಅದೇ ರೀತಿ ಅಥವಾ ಇಂಡಸ್ಟ್ರಿಯಲ್ ಗೂಡ್ಸ್, ಕೈಗಾರಿಕಾ ಸರಕುಗಳನ್ನು ನಾವು ಹೆಚ್ಚಾಗಿ ಉತ್ಪಾದನೆ ಮಾಡಬೇಕಾ, ಎಜುಕೇಷನಿಗೆ, ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಜುಕೇಷನಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕಾ, ಹೆಲ್ತಿಗೆ ಕೊಡಬೇಕಾ. ಈ ರೀತಿ ಫಸ್ಟು ಡಿಸೈಡ್ ಮಾಡ್ತಕ್ಕಂತಹ ಒಂದು ನಿರ್ಧಾರವನ್ನು ಯಾವುದು ಹೇಳುತ್ತೆ ಅಂದರೆ ಎಕನಾಮಿಕ್ಸ್ ಹೇಳುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಹೌ ಟು ಪ್ರೊಡ್ಯೂಸ್, ನಾವು ಹೇಗೆ ಉತ್ಪಾದನೆಯನ್ನು ಮಾಡಬೇಕು. ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಪ್ರೊಡ್ಯೂಸ್ ಗಿವನ್ ಗೂಡ್ಸ್. ನಾವು ಗೂಡ್ಸನ್ನು ಉತ್ಪಾದನೆ ಮಾಡಬೇಕಂದ್ರೆ, ಸರಕನ್ನು ಉತ್ಪಾದನೆ ಮಾಡಬೇಕಂದ್ರೆ ಹಲವಾರು ಮೆಥಡ್ಸ್ ಅಥವಾ ಟೆಕ್ನಿಕ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ವೆದರ್ ಟು ಯೂಸ್ ಎ ಟೆಕ್ನಾಲಜಿ ದಟ್ ಯೂಸಸ್ ಮೋರ್ ಲೇಬರ್ ಆರ್ ಕ್ಯಾಪಿಟಲ್ ಈಸ್ ಟು ಬಿ ಡಿಸೈಡೆಡ್ ಬೈ ದ ಸೊಸೈಟಿ. ಒಂದು ಸಮಾಜ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅತಿ ಹೆಚ್ಚು ಶ್ರಮಿಕರನ್ನು ತೆಗೆದುಕೊಂಡ್ಬಿಟ್ಟು ಕೆಲಸವನ್ನು ಮಾಡ್ತಕ್ಕಂಥ ಮೆಥಡನ್ನಾರು ಯೂಸ್ ಮಾಡ್ಕೋಬೋದು, ಅಥವಾ ಅತಿ ಹೆಚ್ಚು ಬಂಡವಾಳವನ್ನು ಹಾಕ್ಬಿಟ್ಟು ಅದರಿಂದ ವಸ್ತುಗಳನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಮೆಥಡರು ಯೂಸ್ ಮಾಡ್ಕೋಬೇಕು. ಸೊ ಫಸ್ಟ್ ವಿ ಡಿಸೈಡ್ ಹೌ ಟು ಪ್ರೊಡ್ಯೂಸ್, ಯಾವ ರೀತಿ ಉತ್ಪಾದನೆಯನ್ನು ಮಾಡಬೇಕು ಅನ್ನೋದನ್ನು, ಯಾವ ಮೆಥಡನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಫಸ್ಟು ಡಿಸೈಡ್ ಮಾಡ್ಕೋಬೇಕು. ನೆಕ್ಸ್ಟ್, ಲಾಸ್ಟ್ ಕ್ವಶನ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಹಾಗಾದರೆ ಯಾರಿಗಾಗಿ ನಾವು ಉತ್ಪಾದನೆಯನ್ನು ಮಾಡಬೇಕು. ಹೂ ವಿಲ್ ಟು ಗೆಟ್ ದ ಗೂಡ್ಸ್ ಸೊ ಪ್ರೊಡ್ಯೂಸ್ಡ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್. ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ ಇಶ್ಯೂ ಆಫ್ ಡಿಸ್ಟ್ರಿಬ್ಯೂಷನ್ ಸಚ್ ದಟ್ ಪರ್ಸನ್ ಶುಡ್ ಗೆಟ್ ಅಟ್ ಲೀಸ್ಟ್ ಎ ಮಿನಿಮಮ್ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಕನ್ಸಪ್ಷನ್. ಇಲ್ಲಿ ಮುಖ್ಯವಾಗಿ ನಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಸರಕುಗಳನ್ನು ಅಥವಾ ಗೂಡ್ಸ್ಗಳನ್ನು ಯಾರಿಗೆ ನಾವು ಸಪ್ಲೈ ಮಾಡಬೇಕು, ಯಾವ ಕ್ವಾಂಟಿಟಿಯಲ್ಲಿ, ಯಾವ ಪ್ರಮಾಣದಲ್ಲಿ ನಾವು ಯಾರಿಗೆ ಸಪ್ಲೈ ಮಾಡಬೇಕು, ಯಾರಿಗೆ ಶೇರನ್ನು ಮಾಡಬೇಕು ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ ಅಥವಾ ಇಶ್ಯೂ ಅಂತ ನಾವು ಹೇಳ್ಬೋದು. ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ಸೊಸೈಟಿಯಲ್ಲಿರ್ತಕ್ಕಂಥ ಯಾವ ಪೀಪಲ್ಗಳಿಗೆ, ಯಾರಿಗೆ ನಾವು ಮುಟ್ಟಿಸ್ಬೇಕು ಅನ್ನೋದನ್ನು ಮುಖ್ಯವಾಗಿ ನೋಡಬೇಕಾಗುತ್ತೆ. ಅದರಲ್ಲಿ ಫುಡ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮಾಜದಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ಸಿಗ್ತಾ ಇಲ್ಲ. ನಾವು ಮೊದಲು ಯಾರಿಗೆ ಫಸ್ಟ್ ಆದ್ಯತೆಯನ್ನು ನೀಡಿ
ನಾವು ಇವುಗಳನ್ನೆಲ್ಲವನ್ನು ಸಪ್ಲೈ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಸೊ ದೀಸ್ 3 ಕ್ವಶನ್ಸ್ ಆರ್ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ಸ್. ಈ 3 ಪ್ರಶ್ನೆಗಳು ಅರ್ಥಶಾಸ್ತ್ರದ ಮುಖ್ಯ ಸಮಸ್ಯೆಗಳು ಅಂತ ನಾವು ಹೇಳ್ಬೋದು. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ whom to produce. So thus the study of economics helps us to understand the current uses or use of resources and plan for their more efficient use in the future. So finally, economics helps to we understand the current use of resources. ನಾವು ಈಗ ಪ್ರಚಲಿತ ನಮಗೆ ಸಿಕ್ಕಿರ್ತಕ್ಕಂಥ ಸಂಪನ್ಮೂಲಗಳನ್ನು, ರಿಸೋರ್ಸಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಬಳಕೆ ಮಾಡಬೇಕು, ಅದೇ ರೀತಿ ಅದನ್ನು ಮುಂದೆ ಭವಿಷ್ಯದಲ್ಲಿ ಎಫಿಷಿಯೆಂಟಾಗಿ ಯಾವ ರೀತಿ ಫ್ಯೂಚರಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಎಕನಾಮಿಕ್ಸ್ ಏನು ಮಾಡುತ್ತೆ, ತಿಳಿಸಿಕೊಡುತ್ತೆ ಅಂತ ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಡಿಯರ್ ಸ್ಟೂಡೆಂಟ್ಸ್, ಟುಡೇ ಇನ್ ದಿಸ್ ಕ್ಲಾಸ್ we discussed about the meaning of economics and importance of economics and basic problems of economics. Okay, in the next class we will discuss about the another lesson. So this chapter is completed. Write down the homework. 3 questions. First one, what is economics? Second one, who is the father of economics? Third one, what are the basic economic problems? Okay dear students, thank you.